ದೇವರ ನಮ್ಗೆ ಸ್ತೋತ್ರವಾಗಿ ನನ್ನ ಒಂದು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಒಂದು ಅವಕಾಶ ಮಾಡಿದಂತ ಒಂದು ಹೀಗಾಗಿ ನನ್ನ ಒಂದು ಸಾಕ್ಷಿಯನ್ನು ಹೇಳುವಂತಕ್ಕೆ ನಾನು ಇಷ್ಟಪಡ್ತೇನೆ. 91-92ರಲ್ಲಿ ನನ್ನ ತಾಯಿಗೆ ತುಂಬಾ ಮೈಗೂ ಹುಷಾರಿಲ್ದಿರ ತುಂಬಾ ಅಲದಾಟ ಇದೆ. ತುಂಬಾ ದೇವಸ್ಥಾನಗಳಲ್ಲಿ ತುಂಬಾ ಮಾಟ ಮಂತ್ರಗಳಲ್ಲಿ ಬೇಕಾದಷ್ಟು ಕಡೆ ಊಟ ಇಲ್ದಿರ ನೀರಿಲ್ದಿರ ನಮ್ಮಪ್ಪ ನಾನು ಜೊತೆಲಿ ನಮ್ಮ ತಮ್ಮ ಚಿಕ್ಕವನು ಮನೆ ಕಡೆ ತುಂಬಾ ಕಷ್ಟ ಭಾರಿ ಇದ್ರಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಅವರು ಒಂದು ವಾರ ಚೆನ್ನಾಗಿದ್ರೆ 20 ದಿವಸ ಮಲಗೇ ಇರೋ ಹಾಸಿಗೆ ಮೇಲೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಎಲ್ಲಿ ಒಳ್ಳೇದಾಗುತ್ತಂದ್ರೆ ಅಲ್ಲಿಗೆಲ್ಲಾ ಹೋಗ್ತಾ ಇದ್ವಿ. ಏನಾಯ್ತು ಹಿಂಗಾಗಿ ಕೆಂಪಾಪುರಿಂದ ಒಬ್ರು ಈ ರೋಮನ್ ಕ್ಯಾಥಲಿಕ್ ಅವರು ಬರೋರು, ಇಲ್ಲಿ ನಮ್ಮ ಬ್ರದರ್ ಅವ್ರ ಮನೆಗೆ ಬರೋರು. ಬರ್ಬೇಕಾದ್ರೆ ಅವ್ರು ಏನ್ ಮಾಡೋರು, ಆ ಎಮ್ಮ ಕರ್ಕೊಂಬರ್ ನಮ್ಮ ತಾಯಿ ನಮ್ಮ ಮನೆಗೆ ಕರ್ಕೊಂಬರೋರು. ಈ ತರ ಎಮ್ಮ ಯಾವಾಗ ಮೈ ಹುಷಾರ್ ಇರ್ತದೆ, ಇವ್ರು ಪ್ರಾರ್ಥನೆ ಮಾಡಿ ಗುಣ ಆಗ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬರೋರು. ಕರ್ಕೊಂಬರ್ಬಂದು ಒಂದು 2-3 ಸತಿ ಬಂದ್ರು. ಆಮೇಲೆ ನಮ್ಮ ತಾಯಿಗೆ ಏನೋ ಒಂದು ಬದಲಾವಣೆ ಕಾಣೋ ತರ ಬಂತು. ಪ್ರತಿ ಮಂಗಳವಾರ ಅವರು ಬರೋರು. ಅವಾಗ ಬಂದ್ರೆ ಏನ್ ಮಾಡೋದು, ಕ್ಯಾಂಡಲ್ ತಗೊಂಬಂದು ಚೆಂಡು ತಗೊಂಬಂದ್ಬಿಟ್ಟು ಕ್ಯಾಂಡಲ್ ಹಚ್ಬಿಟ್ಟು ಒಂದು ಫೋಟೋ, ಚಿಕ್ಕದೊಂದು ಫೋಟೋ, ಆ ಫೋಟೋ ಇಟ್ಬಿಟ್ಟು ಒಂದ್ ಅರ್ಧ ಗಂಟೆ ಕೂತ್ಕೊಂಡ್ಬಿಟ್ಟು ಅಮ್ಮ ಕಷ್ಟ ಸುಖ ಏನಿತ್ತು ಹೇಳ್ಕೊಂಡು ಕೂತ್ಕೊಳ್ಳೋದು. ಹಂಗೆ ಡೆವಲಪ್ಮೆಂಟ್ ಆಗ್ತಾ ಅಮ್ಮ ಏನ್ ಮಾಡ್ತು, ಸ್ವಲ್ಪ ಸ್ಟಡಿ ಆಯ್ತು. ಸ್ಟಡಿ ಆಗ್ಬೇಕಾದ್ರೆ ಆಮೇಲೆ ನನಗೂ ಒಂದು ಮೈ ಹುಷಾರಿಲ್ದ್ರ ನನಗೂ ಒಂದೇನೋ ಒಳಗಡೆ ಒಂಥರ ಪ್ರಾಬ್ಲಮ್ ಇತ್ತು ಆರೋಗ್ಯದ ಬೆಳೆ. ಆಮೇಲೆ ಅವರು ಫಸ್ಟ್ ಒಂದ್ ದಿವಸ ಯಾಕಪ್ಪ ಒಂಥರ ಯಾವಾಗ ನೋಡಿದ್ ಹಿಂಗೆ ಇದೆಯಾ, ದೇವ್ರು ಒಳ್ಳೇದ್ ಮಾಡ್ತಾರೆ, ದೇವ್ರು ನೀನು ಸ್ವೀಕರಿಸು, ದೇವ್ರು ನಿನ್ ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಈ ನಮ್ಮ ಇದರಲ್ಲಿ ಓದ್ತಾ ಇದ್ವಲ್ಲ, ನಮ್ ತಂದೆ ಸ್ವಲ್ಪ ಮಾಟ ಮಂತ್ರ ಮಾಡೋರು. ಮಾಟ ಮಂತ್ರ ಮಾಡ್ಬೇಕು ಅಂತಂದ್ರೆ ಅವ್ರು ಬೇರೆ ಮಕ್ಳಿಗೆ ಇವ್ರಿಗೆ ಏನಾದ್ರು ಬೇಕಂದ್ರೆ ಮೈ ಹುಷಾರಿಂದ ಮಾಡೋರು. ಹಾಗಾಗಿ ಏನ್ ಮಾಡ್ತೀವಿ ನಾವು ಇದ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಕಾಣೋ ಇದ್ರ ಮೇಲೆ ತುಂಬಾ ಜನಕ್ಕೆ ಆಸಕ್ತಿ ಅಲ್ವಾ, ಕಣ್ಣು ಕಾಣದೇ ಇರೋದು ಯಾರು ನಂಬಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸರಿ ದೇವ್ರು ಇದ್ದಾನೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಮ್ಮ ತಾಯಿ ಏನ್ ಮಾಡೋರು, ಅವಾಗ ಪಾಪ ನೀನು ಜೊತೆ ಕೂತ್ಕೋ ಅಂತೇಳಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಇದ್ ಮಾಡೋರು. ನಮ್ಮ ದಯಾನಂದ್ ಪಾಸ್ಟರ್, ಆಮೇಲೆ ಈ ಇವರು ವಿದ್ಯಾನಗರ ಜ್ಞಾನರಾಜು ಅವರು ಸೀಮೆಣ್ಣೆ ಮಾಡ್ತಾ ಇದ್ರು. ಅವಾಗ ಇಲ್ಲೆಲ್ಲ ಬರೋರು ಸೀಮೆಣ್ಣೆ ಮಾರ್ಕೊಂಡು ಅವಾಗ ಹಿಂಗೆ ಬನ್ನಿ ದೇವ್ರಿದ್ದಾನೆ ಅಂತೇಳಿ ಅವರು ಕರ್ಕೊಂಡ್ಬಂದ್ರು. ನಮ್ ದಯಾನಂದ್ ಪಾಸ್ಟ್ರು ಅವೆಲ್ಲ ಕರ್ಕೊಂಡ್ಬಂದ್ರು. ಆಮೇಲೆ ಒಂದ್ಸತಿ ಹೋಗ್ಬೇಕಾದ್ರೆ ರೂಮನ್ ಸತ್ಯ ಪಾಸ್ಟ್ರು ಬಜಾಜ್ ಸ್ಕೂಟರ್ ಅಲ್ಲಿ ಬಂದ್ರು. ಅಲ್ಲಿ ಒಂದು ಚಿಕ್ಕ ಮನೇಲಿ ವಿದ್ಯಾನಗರ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವಾಗೆಲ್ಲ ಹೋಗಿ ಸರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ವಿ. ಚಿಕ್ಕ ಜಾಗದಲ್ಲಿ ಒಂದು ಮಾಡೋಣ, ಅಲ್ಲಿ ವಿದ್ಯಾನಗರ ಕ್ಲಾಸ್ ಅಲ್ಲಿ ತುಂಬಾ ಜನ ಬಂಡೆ ಬಸ್ಟ್ ಮಾಡುವಾಗ ತುಂಬಾ ಜನ ಸತ್ತೋಗೋರು. ಅಲ್ಲಿ ದಿನ ಇಲ್ಲ ಅಂದ್ರೆ 4 ಜನ 3 ಜನ ಸತ್ತೋಗ್ಬಿಡೋರು. ಅದಕ್ಕೆ ಇಲ್ಲಿ ಬೇಡ, ವಿದ್ಯಾನಗರ ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಚಿಕ್ಕ ಜಾಗದಲ್ಲಿ ಒಂದು ಜಾಗ ಇದ್ ಮಾಡೋಣ ಅಂತ ಹೇಳಿ ಸುರೇಶ್ ಅವ್ರ ಅಪ್ಪರ ಹತ್ರ ಮಾತಾಡಿ ಅವಾಗೆಲ್ಲ ಹೊಲಗಳು ಎಲ್ಲ ಮಾಡ್ತಾ ಇದ್ರು. ಬರೀ ತೋಪಿತ್ತು ಅಲ್ಲೆಲ್ಲ. ಅಲ್ಲಿ ಬಂದು ಮಾತಾಡಿ ಎಲ್ಲ ಸೇರ್ಕೊಂಡು ಗುಡ್ಸ್ಲಾಕ್ವಿ. ಇಲ್ಲಿ ನಮ್ ಜೊತೆಲಿ ಜಾನು, ಜೇಮ್ಸ್ ಅವರೆಲ್ಲ ಚಿಕ್ಕ ಹುಡುಗರು ಅವಾಗೆಲ್ಲ. ಆಮೇಲೆ ನಮ್ಮ ರಮೇಶ ಅಂತ ಹೇಳಿದ್ರು, ಇನ್ನ ಒಂದ್ 7-8 ಜನ ಇದ್ರು. ಎಲ್ಲ ಜೊತೆಗೂಡಿ ಅಲ್ಲಿ ಹೋಗಿ ಎಲ್ಲ ಮರ ಗಿಡ ಎಲ್ಲ ತಗೊಂಡ್ಬಂದು ಗುಡ್ಸ್ಲಾಕಿ ಮಾಡಿ ಇವ್ರ ದಯಾನಂದ ಫಸ್ಟ್ ಇದ್ರಲ್ಲ ಅವರೆಲ್ಲ ಜೊತೆ ಸೇರ್ಕೊಂಡು ಮಾಡಿ ಅಲ್ಲೇ ಮಾಡ್ತಾ ಇದ್ವಿ. ಹಂಗೆ ದೇವ್ರ ಕೃಪೆಯಿಂದ ಅಲ್ಲಿ ಒಂದು ಸ್ಥಳ ಕೊಟ್ರು. ಅಲ್ಲಿ ಒಂದು ಚರ್ಚ್ ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಾವು ಅಲ್ಲಿ ಜಾಗ ತಗೊಂಡು ಎಲ್ಲ ಫೌಂಡೇಶನ್ ಹಾಕಿದ್ವಿ. ಫೌಂಡೇಶನ್ ಹಾಕಿ ದೇವ್ರ ಕೃಪೆಯಿಂದ ಅಲ್ಲಿ ಒಂದು ಆಲಯ ಎದ್ದೇಳ್ತು. ಅಲ್ಲಿಂದ ಆಚೆಗೆ ನಾವು ಅಲ್ಲಿಂದನೇ ಇದುವರೆಗೂ ಇದಾಯ್ತು. 2001 ಅಲ್ಲಿ ನನ್ನ ಮ್ಯಾರೇಜ್ ಆಯ್ತು. 2002ರಲ್ಲಿ ಅಪ್ಪ ಹುಟ್ಟಿದ, ನನ್ನ ಮಗ ಹುಟ್ಟಿದ. 2003ರಲ್ಲಿ ಮಗ ಹುಟ್ಟಿದ್ಲು. ನನ್ನ ದೇವ್ರ ಕೃಪೆಯಿಂದ ಎಲ್ಲ ಒಟ್ಟು ಹುಟ್ಕೊಂಡಿದ್ವಿ. ಈಗ ಒಂದು ಸಮಯದಲ್ಲಿ ಉದಾಹರಣೆಗೆ ಅಲ್ಲಿ ಸ್ಥಳದಲ್ಲಿ ಉಟ್ಕೊಂಡಿರೋದು ನಾವು 3 ಜನ ಉಟ್ಕೊಂಡಿದ್ವಿ ನಮ್ಮ ಮೇನ್ಗುಟ್ಟೆ ಹೊಸೂರಲ್ಲಿ. ಆಮೇಲೆ ನಮ್ಮ ತಂಗಿಯರು ಇವರು ತುಂಬಾ ಜನ ಹಂಗೆ ಬಂದ್ರು. ತುಂಬಾ ಜನ ಇಡೀ ಮುಕ್ಕಾಲು ಊರೇ ಹೋಗ್ತಾ ಇದ್ವಿ. ಆಯ್ತು ಏನಾಯ್ತು ಅಂದ್ರೆ ಕೆಲವು ಸಂದರ್ಭದಲ್ಲಿ ಈ ಸೈತಾನ ಕ್ರಿಯೆಗಳು ನಡೀತಾ ಇರ್ತಾವಲ್ಲ, ಆ ಒಂದು ಸಂದರ್ಭದಲ್ಲಿ ಆದ್ರೂ ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ. ಒಂದೇ ಕಡೆ ನಮ್ಮನ್ನ ದೇವ್ರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸೇವೆಗೆ ಎಲ್ಲಿ ಹೋಗ್ಬೇಕಾದ್ರೂ ಆಗೆಲ್ಲ ಸೈಕಲ್ ಜರ್ನಿ, ವೆಹಿಕಲ್ ಇಲ್ಲ, ವೆಹಿಕಲ್ ತುಂಬಾ ಕಷ್ಟ. ಸೈಕಲ್ ತಗೊಂಡು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ವಿ. ಸೈಕಲ್ ಇಲ್ಲ, ನೈಟ್ ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9:30 10 ಗಂಟೆಗೆ ಆಗೋದು ಮನೆಗೆ ಬರೋಷ್ಟಕ್ಕೆ. ಅಂತ ಸಂದರ್ಭದಲ್ಲಿ ಸುಮಾರು ಜನ ಎಲ್ಲ ಜೊತೆ ಆಗಿದ್ದು ಎಲ್ಲ ತುಂಬಾ ಜನ ಬರ್ತಾ ಇದ್ರು, ಇದ್ ಮಾಡಿ ಹೋಗ್ತಾ ಇದ್ರು.
ಈಗ ಚರ್ಚ್ಗೆ ನಮ್ಮ ಸಭೆಗೆ ಹೊಸಬರಾಗಿ ಬರೋರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಾ? ಅನೇಕ ಮಕ್ಕಳಿಗೆ ಹೇಳಿದ್ವಿ ಏನಂತಂದ್ರೆ, ನಾವು ದೇವರು ನಿಮ್ಮಲ್ಲಿ ಆಸಕ್ತಿ, ನಿಮ್ಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ರು ಆ ಉದ್ದೇಶ ನಿಮ್ ದೇವರು ಖಂಡಿತ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ನೀವು ಬನ್ನಿ, ದೇವ್ರು ನಂಬಿ ದೇವ್ರ ಆಲಯದಲ್ಲಿ ನೀವು ಬನ್ನಿ ಅಂತ ಅಷ್ಟು ಅನೇಕ ಮಕ್ಕಳು ಬಂದು ಸಾಕ್ಷಿ ಹೇಳಿದ್ದಾರೆ. ಬ್ರದರ್, ನೀವು ಹೇಳಿದ್ಮೇಲೆ ನಾವು ತುಂಬಾ ಜನ ಬಂದಿದ್ದೀವಿ ಅಂತ. ಅದು ಕೆಲವು ಜನ ಬರಲ್ಲ ಅಂದಿದ್ದವ್ರಿಗೆಲ್ಲ ನಾವ್ ಬರಕ್ಕಾಗಲ್ಲಪ್ಪ, ನಮ್ಮ ಮಕ್ಳು ಮದುವೆ ಮಾಡ್ಬೇಕು, ನಮ್ಮ ಮಕ್ಳು ಹಂಗೆ, ನಮ್ಮ ಮಕ್ಳಿಂದ ಅಂತವ್ರೆಲ್ಲ ಇವತ್ತಿದ್ದಾರೆ ಸಭೆಯಲ್ಲಿ, ಈಗ್ಲೂ ಇದಾರೆ. ಅವ್ರ ಹೆಸರುಗಳೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಇಷ್ಟುದ್ದ ಬರಿಬೇಕು. ದೇವ್ರು ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋದಾಗ ನಮ್ಗೆ ಹೋದ್ ಕಡೆ ಎಲ್ಲ ಒಳ್ಳೇದೇ ಆಗಿದೆ, ಏನ್ ಕೆಟ್ಟದೇನ್ ಆಗಿಲ್ಲ. ಇದುವರೆಗೂ ದೇವ್ರು ಹಂಗೆ ನಡೆಸ್ತಾ ಇದಾರೆ. ದೇವ್ರ ಅದ್ಭುತ ಕಾರ್ಯ ಇನ್ನು ಮುಂದೆ ಇನ್ನೂ ಏನೇನಿದೆಯೋ ಮುಂದೆ ನೋಡೋಣ ದೇವ್ರ ಆಲೋಚನೆ.